ಶಾಸಕ ಹರೀಶ್ ಗೌಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತಿಂಗಳಿಂದ ಹರೀಶ್ ಗೌಡನನ್ನ ಈ ಗ್ಯಾಂಗ್ ಫಾಲೋ ಮಾಡ್ತಾ ಇತ್ತು ಅನ್ನುವಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಕೂಡ ಕೋಟಿ ಕೋಟಿ ಪಂಗನಾಮ ಹಾಕೋದಕ್ಕೆ ಈ ಗ್ಯಾಂಗ್ ಸರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ಹರೀಶ್ ಗೌಡಗೆ ಖೆಡ್ಡ ತೋಡಿದ್ದ ಆ ಖತರ್ನಾಕ್ ಗ್ಯಾಂಗ್ ಯಾವುದು, ಅದರಲ್ಲಿ ಯಾರೆಲ್ಲ ಇದ್ರು, ಅವರ ವೃತ್ತಿ, ನಿಜ ಜೀವನದ ವೃತ್ತಿ ಏನಾಗಿತ್ತು, ಜೊತೆಗೆ ಈ ಹನಿ ಟ್ರ್ಯಾಪ್ ಮಾಡೋದನ್ನೇ ವೃತ್ತಿಯಾಗಿ ಹೇಗೆ ಬದಲಾಯಿಸ್ಕೊಂಡಿದ್ರು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಡೀಟೇಲು. ಹನಿ ಟ್ರ್ಯಾಪ್ನಿಂದ ಹರೀಶ್ ಗೌಡ ಗ್ರೇಟ್ ಎಸ್ಕೇಪ್ ಆಗಿತ್ತು ಹೇಗೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ದೊಡ್ಡ ಗ್ಯಾಂಗೇ ಇದೆ ಅಂತ ಅವ್ರಿಗೆ ಗೊತ್ತಾಗಿತ್ತು ಹೇಗೆ ಅನ್ನೋ ವಿಚಾರ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ತಿಳಿದು ಬರ್ತಾ ಇದೆ. ನಿನ್ನೆ ಅಷ್ಟೇ ಸ್ಫೋಟಕ ವಿಚಾರ ಬಯಲಾಗಿತ್ತು. ಹರೀಶ್ ಗೌಡಗೆ ಅವರು ತಂಗಿದಂತಹ ಹೋಟೆಲ್ನ ಕೆಲವೊಂದಿಷ್ಟು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಹಾಗೆ ಸಹಾಯವನ್ನು ನೌಕರಿ ಬೇಕು ಅಂತ ಸಹಾಯವನ್ನು ಕೇಳ್ಕೊಂಡು ಬಂದು ನಂತರದ ದಿನಗಳಲ್ಲಿ ಈ ವಿಡಿಯೋ ನಮ್ಮ ಹತ್ರ ಇದೆ ಅಂತೆಲ್ಲ ಬೆದರಿಸಿ ಕೋಟಿ ಕೋಟಿ ಕೊಡಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡಿದರು. ಯಾವಾಗ ಇದಕ್ಕೆ ಸೊಪ್ಪು ಹಾಕಲಿಲ್ಲ ಹರೀಶ್ ಗೌಡ್ರು, ಆಗ ಬೆದರಿಕೆ ಜಾಸ್ತಿ ಆಯಿತು. ಹೀಗಾಗಿ ಪೊಲೀಸ್ ಅಧಿಕಾರಿಗಳ ಮೊರೆ ಹೋಗಿದ್ರು. ಬಟ್ ಈ ಗ್ಯಾಂಗ್ನ ಬೆನ್ನತ್ತಿದಂತಹ ಪೊಲೀಸರು ಅನೇಕ ವಿಚಾರಗಳನ್ನು ಕಂಡುಕೊಂಡಿದ್ದಾರೆ. ನನಗೇನು ಮಾಡಿಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರಾಪ್ಗಳನ್ನ ಮಾಡಿದ್ರು. ಕಮಿಷನರ್ ಸಾಹೇಬ್ರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ DCP ಆದಂಥ ಶ್ರೀನಿವಾಸ ಗೌಡ್ರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಹನಿ ಟ್ರಾಪು ನನಗೇನು ಮಾಡಿಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರಾಪ್. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ಈ ಹನಿ ಟ್ರ್ಯಾಪ್ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಘಾತಕಾರಿ ವಿಚಾರಗಳೇ ಆಚೆ ಬರ್ತಾ ಇದೆ. ಈಗ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಮತ್ತು ಇಲ್ಲಿ ತನಕ ಈ ಹನಿ ಟ್ರ್ಯಾಪ್ ಗ್ಯಾಂಗ್ನಲ್ಲಿ ಇದ್ದ ಸದಸ್ಯರ ಸಂಖ್ಯೆ ಎಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ? ಮಮತಾ, ಶಾಸಕರಿಗೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯತ್ನಿಸಿದ್ದಂಥ ಗ್ಯಾಂಗನ್ನು CCB ಪೊಲೀಸರು ಬಂಧಿಸಿರುವಂಥದ್ದು. ಆ ಗ್ಯಾಂಗ್ನಲ್ಲಿ ಒಟ್ಟು 4 ಜನ, ಒಬ್ಬ ಲೇಡಿ ಸೇರಿದಂತೆ ಒಟ್ಟು 4 ಜನ ಇದ್ದರು ಅನ್ನುವಂಥ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಸದ್ಯ 2 ಆರೋಪಿಗಳನ್ನು ಬಂಧಿಸಿರುವಂಥ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ಬಹಿರಂಗವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಗೌಡ ಅವರಿಗೆ ಈ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯತ್ನಿಸಿತ್ತು. ಆರಂಭದಲ್ಲಿ ಶಾಸಕರು ಎಲ್ಲಿ ಉಳಿದುಕೊಳ್ತಾರೆ, ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ ಸ್ಕೆಚ್ ಹಾಕ್ಕೊಂಡು ಅವರು ಉಳಿದಿರುವಂಥ ಕ್ಷೇತ್ರ ಏನು ಹೋಟೆಲ್ಸ್ ಏನಿತ್ತು ಅಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡ್ಕೊಳ್ತಿದ್ರು. ಜೊತೆಗೆ ನಂತರ ನಾವು ನಿಮ್ಮದೇ ಕ್ಷೇತ್ರದ ಜನರು ಅನ್ನುವಂಥ ನಿಟ್ಟಿನಲ್ಲಿ ಪರಿಚಯವನ್ನು ಶಾಸಕರಿಗೆ ಮಾಡ್ಕೊಳ್ತಿದ್ರು. ಸಾಮಾನ್ಯವಾಗಿ ಶಾಸಕರು ತನ್ನ ಕ್ಷೇತ್ರದ ಜನರು ಅಂತ ತಕ್ಷಣ ನಂಬ್ತಾ ಇದ್ರು. ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂಥ ಈ ಗ್ಯಾಂಗ್ ಶಾಸಕರನ್ನು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸಲು ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಶಾಸಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯ 2 ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಏನಿದೆ ಬೇರೆ ಬೇರೆ ರಾಜಕಾರಣಿಗಳನ್ನು ಮತ್ತು ಸಿರಿವಂತ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಕೃತ್ಯವನ್ನು ಎಸಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈ ಹನಿ ಟ್ರ್ಯಾಪ್ ಗ್ಯಾಂಗನ್ನು ಕಸ್ಟಡಿಯಲ್ಲಿ ಪಡೆದಿರುವಂಥ CCB ಪೊಲೀಸರು ಸದ್ಯ ಹೆಚ್ಚಿನ ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯ ಬೆಳಕಿಗೆ ಬರ್ತಿರುವಂಥದ್ದು. ಹೆಚ್ಚಿನ ತನಿಖೆಯಿಂದ ಮತ್ತಷ್ಟು ರಾಜಕಾರಣಿಗಳು, ಅಧಿಕಾರಿಗಳಿಗೆ ಹನಿ ಟ್ರ್ಯಾಪ್ ಮಾಡಿರುವಂಥ ವಿಚಾರಗಳು ಕೂಡ ಹೊರಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.